ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ಫೈನಲಿಸ್ಟ್ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಖುಷಿಯಾದ ವಿಚಾರ ಹೇಳ್ತಿದ್ದೆ ಅಂತ ಹೇಳ್ಬೋದು. ಎಲ್ಲ ಫ್ಯಾನ್ಸಿಗಂತೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಫ್ಯಾನ್ಸ್ಗಳಿಗಂತೂ ಏನದು ಖುಷಿ ವಿಷಯ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮುಗ್ದಾದ್ಮೇಲೆ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಮತ್ತೆ ನೋಡ್ಬೋದು ಅಂತಲೇ ಹೇಳ್ಬೋದು. ಅದಲ್ಲದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ಬಾಯಿಂದ ಒಂದು ದೊಡ್ಡ ಪ್ರಾಜೆಕ್ಟ್ಗಳು ಸಿಗ್ತಿದ್ದಾವೆ ಅಂತ ಹೇಳ್ಬೋದು. ಯಾರ್ಯಾರಿಗೆ ಯಾವ್ಯಾವ ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಮೊದಲೇ ಸ್ಥಾನದಲ್ಲಿದೆ, ಯಾರ ನಡುವೆ ಎಷ್ಟೆಷ್ಟು ಓಟ್ಗಳ ಅಂತರ ಇದೆ ಅನ್ನೋದು ಕೂಡ ಹೇಳಿದ್ದೀನಿ. ತಪ್ಪದೆ ಹೋಗಿ ಆ ವಿಡಿಯೋ ನೋಡಿ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11 ಅಂತೂ ಸೂಪರ್ ಹಿಟ್ ಆಗಿದೆ ಅಂತ ಹೇಳ್ಬೋದು. TRP ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳಿಗಂತೂ ಕಲರ್ಸ್ ಕನ್ನಡ ವಾಯಿಂದ ಪ್ರಾಜೆಕ್ಟ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಯಾವ ಪ್ರಾಜೆಕ್ಟ್. ಅದಲ್ಲದೆ ಬಿಗ್ ಬಾಸ್ ಸೀಸನ್ ಈಗಾಗಲೇ ಫಿನಾಲೆಗೆ ತಲುಪಿದೆ ಅಂತಲೇ ಹೇಳ್ಬೋದು. ಫಿನಾಲೆಯಲ್ಲಿ ರಜತ್, ಭವ್ಯ, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಹಾಗೂ ಮಂಜಣ್ಣ ಇವರು 6 ಜನ ಟಾಪ್ 6 ಫೈನಲಿಸ್ಟ್ ಆಗಿದ್ದಾರೆ. ಪ್ರತಿ ಸಲ ಟಾಪ್ ಫೈನಲ್ ಇರ್ತಿದ್ರು, ಆದರೆ ಕಳೆದ ಸೀಸನಿಂದ ಟಾಪ್ 6 ಕಂಟೆಸ್ಟೆಂಟ್ಗಳನ್ನ ಫಿನಾಲೆಗೆ ತಗೊತಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಹಾಗೂ ಅವ್ರ ಫ್ಯಾಮಿಲಿಗೂ ಹಾಗೂ ಅವ್ರ ಫ್ಯಾನ್ಸ್ಗಳಿಗೂ ತುಂಬಾ ಕುತೂಹಲ ಇದೆ ಅಂತ ಹೇಳ್ಬೋದು. ಯಾರು ಗೆಲ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ಯಾರಿಗೆ ಯಾವ ಸ್ಥಾನ ಸಿಗ್ಬೋದು ಟಾಪ್ 6ನಲ್ಲಿ ಅನ್ನೋದ್ರು ತುಂಬಾ ಕುತೂಹಲ ಇದೆ. ಅದಂತೂ ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಊಹಿಸೋಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಅಷ್ಟು ಟಫ್ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಇವರು 6 ಜನದ ಮಧ್ಯೆ. ಅದಲ್ಲದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗಂತೂ ಕಲರ್ಸ್ ಕನ್ನಡ ವಾಹಿನಿಂದ ಪ್ರಾಜೆಕ್ಟ್ಗಳ ಸುರಿಮಳೆ ಅಂತ ಹೇಳ್ಬೋದು. ಯಾರ್ಯಾರಿಗೆ ಯಾವ ಪ್ರಾಜೆಕ್ಟ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಬಂದು ಭವ್ಯಗೌಡರಿಗೆ ಯಾವ ಪ್ರಾಜೆಕ್ಟ್ ಸಿಕ್ಕಿದೆ ಅಂತಂದರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಿದ್ದೀವಲ್ಲ, ಈಗಾಗಲೇ ಅನುಪಮ ಅವರು ಬಂದು ಒಂದು ಪ್ರೊಮೋ ಶೂಟ್ ಕೂಡ ಮಾಡ್ಕೊಂಡೋದ್ರು ಬಿಗ್ ಬಾಸ್ ಮನೇಲಿ ಬಂದು. ನೀವು ನೋಡಿರ್ಬೋದು, ಡೈಲಾಗ್ಸ್ ಎಲ್ಲ ಓಡಿಸ್ತಾರೆ, ಅವೆಲ್ಲ ಮಾಡಿಸ್ತಾರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತೇಳಿ. ಅದೊಂದು ಪ್ರೊಮೋ ಕೂಡ ಸುದೀಪ್ ಅವ್ರು ತೋರಿಸ್ತಾರೆ. ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಈ ಕಲರ್ಸ್ ಕನ್ನಡ ವಾಹಿನಿಗೆ ಸಿಕ್ಬಿಟ್ರೆ ಕೊನೆ ನಿಂಬೆಹಣ್ಣಿಂದಂಗೆ ಹಿಂಡಿ ಕೊನೆ ಹನಿ ಇಳಿಯ ಮಟ್ಟ ನಿಮ್ಮ ಹಿಂಡಾಕ್ತಾರೆ ಅಂತ ಹೇಳಿರ್ತಾರೆ ಸುದೀಪ್ ಅವರು. ಅದೇ ರೀತಿ ಭವ್ಯಗೌಡ ಅವ್ರನ್ನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾಂಪಿಟೇಷನಲ್ಲಿ ಗರ್ಲ್ಸ್ ಗ್ರೂಪಿಗೆ ಸೇರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ರಿಯಾಲಿಟಿ ಶೋ ಹೇಗಿರುತ್ತೆ ಅಂತಂದರೆ ತುಂಬ ಫನ್ನಿ ಆಗಿರುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫೈಟ್ ಏನಿರಲ್ಲ, ಅದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಬಾಯ್ಸ್ ಫೈಟ್ ಆಡ್ತಾರೆ, ಗರ್ಲ್ಸ್ ಫೈಟ್ ಆಡ್ತಾರೆ, ತುಂಬ ಅದ್ಭುತವಾಗಿ. ಈ ರಿಯಾಲಿಟಿ ಶೋ ಬಂದು ತೆಲುಗು ಒಳಗಿದೆ, ಸ್ಟಾರ್ ಮಾ ಇದೆ ಅಲ್ವಾ ತೆಲುಗು ಒಳಗೆ. ಆ ರಿಯಾಲಿಟಿ ಶೋನ ಇಲ್ಲಿ ಕಲರ್ಸ್ ಕನ್ನಡಕ್ಕೆ ತರ್ತಿದ್ದಾರೆ ಅಂತ ಹೇಳ್ಬೋದು. ಈ ರಿಯಾಲಿಟಿ ಶೋ ಅಂತೂ ತುಂಬಾ ಅದ್ಭುತವಾಗಿದೆ, ಅಲ್ಲಂತೂ ಸೂಪರ್ ಹಿಟ್ ಆಗಿದೆ ಅಂತ ಹೇಳ್ಬೋದು. ಈ ರಿಯಾಲಿಟಿ ಶೋ ಅಷ್ಟು ಅದ್ಭುತವಾಗಿ ಮೂಡ್ ಬರ್ತಿದೆ ಅಲ್ಲಿ ಕಲರ್ಸ್ ಸ್ಟಾರ್ ಮಾದಾಗ ಈ ಶೋ. ಅದನ್ನೇ ಇಲ್ಲಿ ಕಲರ್ಸ್ ಕನ್ನಡವ್ರು ತಂದಿದ್ದಾರೆ. ಯಾಕಂದರೆ ಇವಾಗ ರೀಸೆಂಟಾಗಿ ನೋಡಿರ್ಬೋದು, ಕಲರ್ಸ್ ಕನ್ನಡ ಹಾಗೂ ಸ್ಟಾರ್ ಎರಡು ಕಾಲೇಜ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ಟಾರ್ ಮಾ ರಿಯಾಲಿಟಿ ಶೋನ ಇವಾಗ ಕಲರ್ಸ್ ಕನ್ನಡದಲ್ಲಿ ತರ್ತಿದ್ದಾರೆ. ನೆಕ್ಸ್ಟ್ ಭವ್ಯಗೌಡರಿಗೆ ಇಲ್ಲಿ ಗರ್ಲ್ಸ್ ಟೀಮಲ್ಲಿ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ನ ಭವ್ಯಗೌಡರು ಕೂಡ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ನೀವು ಬಿಗ್ ಬಾಸ್ ನಂತರ ಭವ್ಯಗೌಡರನ್ನ ಗರ್ಲ್ಸ್ ವರ್ಸಸ್ ಬಾಯ್ಸ್ ಟೀಮ್ನಲ್ಲಿ ನೀವು ಆ ರಿಯಾಲಿಟಿ ಶೋನಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತಾ ಕಮೆಂಟ್ ಮಾಡಿ. ಅದಲ್ಲದೆ ಸೆಕೆಂಡ್ ಬಂದು ರಜತ್ ಅವರಿಗೆ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಬಂದು ಅವ್ರು ಸಾರ್ಥಕ ಆಯ್ತು ಅಂತ ಹೇಳ್ಬೋದು. ಅಷ್ಟು ದೊಡ್ಡದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ರಜತ್ ಅವರಿಗೆ. ಯಾಕಂತಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಟೀಮ್ನಲ್ಲಿ ಇರುತ್ತಲ್ವ, ಇದರಲ್ಲಿ ಬಾಯ್ಸ್ ಟೀಮಿಗೆ ಕ್ಯಾಪ್ಟನ್ನೇ ರಜತ್ ಅವರು. ಹೌದು, ಯಾವ ರೀತಿ ಅನುಪಮ ಅವರು ಗರ್ಲ್ಸ್ ಟೀಮಿಗೆ ಕ್ಯಾಪ್ಟನ್ನು ಆ್ಯಂಕರಿಂಗ್ ಮಾಡ್ತಿದ್ದಾರೋ, ಗರ್ಲ್ಸ್ ಟೀಮಿಗೆ ಆ್ಯಂಕರ್ ಮಾಡ್ತಿದ್ರು, ಅದೇ ರೀತಿ ಬಾಯ್ಸ್ ಟೀಮಿಗೆ ಆ್ಯಂಕರ್ ಮಾಡ್ತಿದ್ರು, ಅದು ಬಂದು ರಜತ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಸುದೀಪ್ ಅವರು ಹೇಳ್ತಾರೆ, ನಾನು ಆ್ಯಂಕರಿಂಗ್ ಆಗಬೇಕಂತ ತುಂಬಾ ಆಸೆ ಇದೆ ಸರ್, ನಿರೂಪಣೆ ಮಾಡಬೇಕು ಅಂತೇಳಿ ರಜತ್ ಅವರು ವ್ಯಕ್ತಪಡಿಸಿರ್ತಾರೆ. ಬಿಗ್ ಬಾಸ್ ಆ ಚಾನ್ಸ್ ಈ ಸಲ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಬಾಯ್ಸ್ ಕಡೆಯಿಂದ ನಿರೂಪಣೆ ಮಾಡ್ತಿರೋ, ಅದು ಬಂದು ರಜತ್ ಅವರು. ಗರ್ಲ್ಸ್ ಕಡೆಯಿಂದ ನಿರೂಪಣೆ ಮಾಡ್ತಾರೆ, ಹಂಗಾರೆ ಆ್ಯಂಕರಿಂಗ್ ಮಾಡ್ತಾರೆ ಅನುಪಮ ಅವರು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನ್ಬಿಡ್ತಾರೆ. ರಜತ್ ಅವರು ದೊಡ್ಡ ಆಸೆನೇ ಬಿಗ್ ಬಾಸ್ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ಈಡೇರಿಸಿದೆ ಅಂತ ಹೇಳ್ಬೋದು. ರಜತ್ ಅವ್ರಿಗೆ ಇದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ತಮ್ಮನ್ನು ತಾವು ಇದ್ರಲ್ಲಿ ಏನು ಪ್ರೂವ್ ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಇನ್ನೂ ಪ್ರಾಜೆಕ್ಟ್ಗಳು ಸಿಗೋ ಚಾನ್ಸಸ್ ತುಂಬಾ ಇದೆ. ಇವ್ರು ಆ್ಯಂಕರಿಂಗ್ನಲ್ಲಿ ತುಂಬ ಚೆನ್ನಾಗಿ ಮೂಡ್ ಬರ್ಬೋದು ಅಂತ ಹೇಳ್ಬೋದು. ರಜತ್ ಅವ್ರಿಗೆ ಆ್ಯಂಕರಿಂಗ್ ಚಾನ್ಸ್ ಸಿಕ್ಕಿದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಧನ್ರಾಜ್ ಅವರಿಗೆ ಮೂಲಗಳ ಮಾಹಿತಿ ಪ್ರಕಾರ ಇವ್ರು ಮಜಾ ಟ್ಯಾಕಿಸಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಧನ್ರಾಜ್ ಅವರಿಗೆ. ಹೌದು, ಇನ್ನು ಧನ್ರಾಜ್ ಅವ್ರನ್ನ ನೀವು ಮಜಾ ಟ್ಯಾಕಿಸ್ನಲ್ಲಿ ನೋಡ್ಬೋದು. ಕಲರ್ಸ್ ಕನ್ನಡ ವಾಹಿನಿ ಧನ್ರಾಜ್ ಅವರಿಗೆ ಮಜಾ ಟ್ಯಾಕಿಸಿಂದ ಆಫರ್ ಕೊಟ್ಟಿದೆ ಅಂತ ಹೇಳ್ಬೋದು. ಇದನ್ನು ಧನ್ರಾಜ್ ಅವರು ಒಪ್ಕೊಂಡಿದ್ರಲ್ಲ ಗೊತ್ತಿಲ್ಲ, ಆದರೆ ಮೂಲಗಳ ಮಾಹಿತಿ ಪ್ರಕಾರ ಧನ್ರಾಜ್ಗೂ ಈ ಆಫರ್ ಹೋಗಿದೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಧನ್ರಾಜ್ ಅವರಿಗೆ ಅವಕಾಶ ಸಿಕ್ಕಿದ್ದು ಯಾರಿಗೆಲ್ಲ ಖುಷಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ನೆಕ್ಸ್ಟ್ ಬಂದು ಯಾರಿಗಂತಂದರೆ ಅದು ಬಂದು ಹನುಮಂತವರಿಗೆ. ಹನುಮಂತವರು ಕೂಡ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ಹಿಂದೆ ಅವ್ರು ತುಂಬ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ಮತ್ತೆ ರಿಯಾಲಿಟಿ ಶೋನಲ್ಲಿ ಮತ್ತೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಹಿಂದೆ ಅವ್ರು ಸರಿಗಮಪ ಆಗಿರ್ಬೋದು, ಇನ್ನೊಂದು ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು, ಅಲ್ಲೂ ಇದ್ರು. ಹಾಗೆ
ಈಗ ಬಿಗ್ ಬಾಸ್ ಮೇಲೆ ಕೂಡ ಬಂದರು. ಹಾಗೆ ನೆಕ್ಸ್ಟ್ ಅವರು ರಿಯಾಲಿಟಿ ಶೋ ಯಾವ್ದಂತಾರೆ ಅದು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಹನುಮಂತ್ ಅವರು ಕೂಡ ಇದ್ದಾರೆ. ಇವ್ರು ಬಾಯ್ಸ್ ಟೀಮಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಇವ್ರ ಮೂಲಗಳು ಮಾಡ್ತಾರೆ ಈ ಬಾಯ್ಸ್ ಟೀಮಲ್ಲಿ ಇವ್ರು ಕ್ಯಾಪ್ಟನ್ ಅನ್ನೋ ಮಾಹಿತಿ ಕೂಡ ಇದೆ. ಇದ್ರ ಬಗ್ಗೆ ಗೊತ್ತಿಲ್ಲ, ಇವರು ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಯಾರು ಅಂತಂದರೆ ಅದು ಬಂದು ತ್ರಿವಿಕ್ರಮ್ ಅವ್ರಿಗೆ ಕೂಡ ಬಿಗ್ ಬಾಸ್ ಆಫರ್ ಮಾಡಿದೆ ಅಂತಲೇ ಹೇಳ್ಬೋದು. ಅದು ಬಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಕೆಲವು ದಿನಗಳ ಮಟ್ಟ ತ್ರಿವಿಕ್ರಮ್ ಅವ್ರನ್ನ ನೀವು ನೋಡ್ಬೋದು. ಅವ್ರು ಗೆಸ್ಟಾಗಿ ಬರ್ತಾರೆ ತ್ರಿವಿಕ್ರಮ್ ಅವರು. ಅದಲ್ಲದೆ ಇದ್ರಲ್ಲಿ ಇನ್ನೊಂದು ಏನಂತಾರೆ, ತ್ರಿವಿಕ್ರಮ್ ಅವ್ರಿಗೆ ಸೀರಿಯಲ್ ಕೂಡ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್. ಇನ್ನು ಹೊಸ ಸೀರಿಯಲ್ ಇನ್ನೇನು 5-6 ತಿಂಗಳು ಮತ್ತೆ ತ್ರಿವಿಕ್ರಮ್ ಅವ್ರನ್ನ ನೀವು ಕಲರ್ಸ್ ಕನ್ನಡ ಸೀರಿಯಲ್ನಲ್ಲಿ ಮತ್ತೆ ನೋಡ್ಬೋದು. ಇದನ್ನು ತ್ರಿವಿಕ್ರಮ್ ಅವ್ರು ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸೀರಿಯಲ್ ಪ್ರಾಜೆಕ್ಟ್ ಹೊರಗಡೆ ಬಂದಟ್ಟಿಗೆ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸೀರಿಯಲ್ನಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ. ಹಂಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ನಲ್ಲಿ ಕೂಡ ಇವ್ರು ಕಾಣಿಸ್ಕೊತಿದ್ದಾರೆ ಕೆಲವು ವಾರಗಳ ಮಟ್ಟಿಗೆ ಗೆಸ್ಟಾಗಿ. ನೆಕ್ಸ್ಟ್ ಬಂದು ಮಂಜಣ್ಣವ್ರಿಗೆ ಯಾವುದೇ ರೀತಿ ಇದು ಇಲ್ಲ, ಆ ಮಾಹಿತಿ ಬಂದಿಲ್ಲ, ಸಿಕ್ಕಿಲ್ಲ ಮೂಲಗಳ ಪ್ರಕಾರ. ಮಂಜಣ್ಣವ್ರಿಗೆ ಯಾವುದಾದ್ರೂ ಕೊಟ್ಟಿರ್ತಾರೆ, ಆದರೆ ಅವ್ರು ಸಿನಿಮಾದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಮಂಜಣ್ಣವರಿಗೆ ಸುದೀಪ್ ಅವರೇ ಆಫರ್ ಕೊಡ್ಬೋದು. ಯಾಕಂತಂದರೆ ಮಂಜಣ್ಣವ್ರಿಗೆ ಕಲರ್ಸ್ ಕಡೆಯಿಂದ ಯಾವುದೇ ರೀತಿ ಪ್ರಾಜೆಕ್ಟ್ ಆಫರ್ ಬಂದಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೋಕ್ಷದವ್ರಿಗೆ ಕೂಡ ಅನ್ಸುತ್ತಾನೆ ಯಾವುದೇ ರೀತಿ ಪ್ರಾಜೆಕ್ಟ್ ಆಗಲಿ ಯಾವುದೇ ರೀತಿ ಆಫರ್ ಇಲ್ಲ. ಅವ್ರು ಒಂದು ಮಜಾ ಟಾಕೀಸಿಗೆ ಗೆಸ್ಟಾಗಿ ಬರ್ಬೋದು ಅನ್ನೋದ್ರು ಇದು ಬಿಟ್ಟರೆ ಇನ್ನು ಯಾವ ಥರ ಆಫರ್ ಇಲ್ಲ ಅಂತಲೇ ಹೇಳ್ಬೋದು ಮೋಕ್ಷದವ್ರು ಕೂಡ ಬಾಯ್ಸ್ ಗರ್ಲ್ಸ್ ಟೀಮ್ನ ಬಂದಿದ್ದು ಇನ್ನೂ ಬಜ್ಜರಾಗಿತ್ತು ಅಂತ ಹೇಳ್ಬೋದು. ಇವ್ರು ಕೂಡ ಒಂಥರ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಂಟರ್ಟೈನ್ಮೆಂಟಲ್ಲಿ ಇವ್ರದ್ದು ಒಂಥರ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇವ್ರಿಗೆ ಬಿಗ್ ಬಾಸ್ ಕೊಡ್ಬೋದಿತ್ತು ಇದನ್ನು ನೋಡೋಕ್ಕೆ. ಇವ್ರನ್ನ ಫ್ಯಾನ್ಸ್ಗಳು ತುಂಬಾ ಇದ್ದಾರೆ, ನೋಡ್ತಿದ್ರು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮೋಕ್ಷದವರಿಗೆ ಯಾವುದೇ ರೀತಿ ಆಫರ್ ಇಲ್ಲ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ, ಈ ಪ್ರಾಜೆಕ್ಟ್ಗಳು ಸಿಕ್ಕಿರೋ ಬಗ್ಗೆ ಅನಿಸುತ್ತೆ, ಈ ಪ್ರಾಜೆಕ್ಟ್ ಸಿಗ್ಲಿರೋ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.